ಕನ್ನಡದ ಬಗ್ಗೆ ಹೆಮ್ಮೆಯಿಂದ ಹೇಳಬೇಕು. ನಾವು ಮಾತೃಭಾಷೆ ತಮಿಳು ನಮ್ಮದು. ತುಂಬ ಬೇಜಾರಾಗುತ್ತೆ ಕನ್ನಡದ ಬಗ್ಗೆ. ತುಂಬ ಕಮ್ಮಿ ಆಗಿಬಿಟ್ಟಿದೆ ಕನ್ನಡ ಮಾತು. ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ನಮ್ಮವ್ರು. ಏನಾಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ಭಾವುಕರಾಗ್ಬಿಟ್ರ? ಅಯ್ಯೋ ಹೌದು, ಕನ್ನಡ ಅಲ್ಲ. ವ್ಯವಹಾರ ಮಾಡಲಿ ಏನು ತೊಂದರೆ ಇಲ್ಲ. ಕನ್ನಡ ಅಂದರೆ ಹೆಮ್ಮೆ ಇರಬೇಕು. ಯಾರು ನಮ್ಮ ಮಣ್ಣು, ನಮ್ಮ ನೀರು, ನಮ್ಮ ಜಲ, ನಮ್ಮ ಇದು ಅಂತ ಅದು ವ್ಯವಹರಿಸ್ಬೇಕು. ಅದು ಸಪೋರ್ಟ್ ಇರಲ್ಲ. ನಮ್ಗೆ 10 ಜನ ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಮಣಿವೇಲ್ ಸರ್, ಅಂದ್ರೆ ಇವಾಗ ಈ ರೀಸೆಂಟ್ ಡೇಸ್ ಅಲ್ಲಿ ನಮ್ಮ ಎಜುಕೇಶನ್ ಮಿನಿಸ್ಟ್ರು ಕನ್ನಡ ಬರಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ ಮಧು ಬಂಗಾರಪ್ಪನವರು, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಕನ್ನಡ ಬರಲ್ಲ ಅಂದಿದ್ದು ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಮಾತೃಭಾಷೆ ತಮಿಳು ಇದ್ರೂ ಓದಿರೋದೆಲ್ಲ ಕನ್ನಡನೇ. ನಮ್ಮ 55 ವರ್ಷ ನಮ್ಗೆ ವಯಸ್ಸು. ಇವಾಗ ಕನ್ನಡ ಬಗ್ಗೆ ತುಂಬ ಅಭಿಮಾನ ಇದೆ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಕನ್ನಡ ಬಗ್ಗೆ ಅಭಿಮಾನ ಇಲ್ಲ ಅಂದರೆ ಅದು ಅಲ್ಲ. ಕನ್ನಡ ಬರಲ್ಲ ಅಂತ ಹೇಳಿದ್ದು ಅದು ತಪ್ಪು. ನಮ್ಮ ಮಧು ಬಂಗಾರಪ್ಪನವ್ರೆ ಒಂದು 4 ಜನಕ್ಕೆ ಮಾದರಿ ಆಗ್ಬೇಕು ಯುವಕರಿಗೆ. ಅಂದ್ರೆ ಕಟಿಂಗ್, ಅವ್ರು ಕಟಿಂಗ್ ಮಾಡ್ಸಲ್ಲ ಅಂತಾರೆ, ಕನ್ನಡ ಬರಲ್ಲ ಅಂತ ಹೇಳ್ತಾರೆ. ಅಲ್ಲ ಅಲ್ಲ ಅವ್ರ ಕಾರ್ಯವೈಖರಿ ತುಂಬ ಚೆನ್ನಾಗಿದೆ. ಬಟ್ ಇದು ಕನ್ನಡ ಬರಲ್ಲ ಅಂತ ಹೇಳಿದ್ದು ಅದು ತಪ್ಪಾಗುತ್ತೆ. ಅಲ್ಲ, ನಾವು ಒಬ್ಬ ಕನ್ನಡದವನಾಗಿದ್ಕೊಂಡು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಹೋರಾಟದೆಲ್ಲ ಭಾಗವಹಿಸಿ ಅವರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಅಂತ ತುಂಬ ಜನ ಇದ್ದಾರೆ ಆ ಥರ. ಬಟ್ ಕನ್ನಡದ ಬಗ್ಗೆ ಹೆಮ್ಮೆಯಿಂದ ಹೇಳಬೇಕು. ನಾವು ಮಾತೃಭಾಷೆ ತಮಿಳು ನಮ್ಮದು. ನಮ್ಮ ತಂದೆ ಎಲ್ಲ ಹುಟ್ಟಿದೆಲ್ಲ ತಮಿಳ್ನಾಡೆ, ನಾವು ಹುಟ್ಟಿದೆಲ್ಲ ಕರ್ನಾಟಕ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ಅಂದ್ರೆ ಸರ್, ಇವಾಗ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಎಷ್ಟರ ಮಟ್ಟಿಗೆ ಕನ್ನಡ ಬಳಕೆ ಆಗ್ತಿದೆ? ಇಲ್ಲಮ್ಮ, ತುಂಬ ಬೇಜಾರಾಗುತ್ತೆ. ಕನ್ನಡದ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಒಂದು ದಿನಕ್ಕೆ ಒಂದು 100-150 ಜನ ಕಸ್ಟಮರ್ ಬರ್ತಾರೆ, 200 ಜನ ಕಸ್ಟಮರ್ ಮಾತಾಡಿಸ್ತೀವಿ. ತುಂಬ ಬೇಜಾರಾಗುತ್ತೆ ಕನ್ನಡದ ಬಗ್ಗೆ. ತುಂಬ ಕಮ್ಮಿ ಆಗಿಬಿಟ್ಟಿದೆ ಕನ್ನಡ ಮಾತಾಡಿ. ನಾವು ಕನ್ನಡದಲ್ಲೇ ವ್ಯವಹರಿಸ್ತೀವಿ, ಬಟ್ ಬರೋರು ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಪ್ರಾಬ್ಲಮ್ ಈಗ ಬೇರೆ ಭಾಷೆನವರು ಬಂದು ಇಲ್ಲಿ ಕನ್ನಡ ಮಾತಾಡ್ತಿಲ್ವಾ, ಅಥವಾ ನಮ್ಮ ಕನ್ನಡಿಗರೇ ಕನ್ನಡ ಮಾತಾಡ್ತಿಲ್ವಾ? ಬೇರೆ ಭಾಷೆಯವರು ಬಂದು ಮಾತಾಡ್ತಾ ಇಲ್ಲ. ಕನ್ನಡದವರು ಆಲ್ಮೋಸ್ಟ್ ಅವರು ಬದಲಾಗಿದ್ದಾರೆ. ಏನೋ ಹೆಂಗೋ ಮಾತಾಡ್ತಾರೆ, ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ನಮ್ಮವ್ರು. ಏನಾಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ನಮ್ಮ ಬೆಂಗಳೂರಿಗೆ ಏನಾಗಿದೆ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅಭಿಮಾನ ಇಲ್ದಂಗೆ ಮಾಡ್ತಾರೆ. ನಾವೆಲ್ಲ ಕನ್ನಡದಲ್ಲೇ ವ್ಯವಹರಿಸೋದು ಎಲ್ಲಾನು. ಹೌದು, ಇವಾಗ ಮಾತಾಡಿ ಅಂತಲೂ ಹೇಳ್ತೀನಿ ನಾನು. ಕನ್ನಡ ಮಾತಾಡಿ. ಮತ್ತು ಕೆಲವು ಉರ್ದಲ್ಲಿ ಮಾತಾಡ್ತಾರೆ, ಅವ್ರಿಗೆಲ್ಲ ಹೇಳ್ತೀನಿ, ನೀವೆಲ್ಲ ಇಲ್ಲಿ ಇದ್ಕೊಂಡು ಏನು ಮಾಡ್ತೀರಾ? ಕನ್ನಡ ಕಲ್ತ್ಕೊಳ್ಳಿ, ಕನ್ನಡದ ಬಗ್ಗೆ ಅಭಿಮಾನ ಇರಲಿ. ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಕಲ್ತ್ಕೋಬೇಕಂತ ಹೇಳ್ತಾ ಇರ್ತೀನಿ ನಾವು ಆವಾಗ. ಈ ಒಂದು ಬದಲಾವಣೆನ ಹೇಗೆ ನಾವು ಪರಿವರ್ತಿಸ್ಬೋದು ಸರ್? ನಿಮ್ಮಿಂದನೇ ಆಗೋದು ಅದು. ಏನು ಒಂದು ಯೂಟ್ಯೂಬರ್ಸು, ಒಂದು TV ಚಾನಲ್ಸು, ಅವ್ರ ಕಡೆಯಿಂದನೇ ಆಗುತ್ತೆ ಅದು. ಇಲ್ಲ ಬೇರೆಯವ್ರ ಕಡೆ ಆಗೋ ಚಾನ್ಸೇ ಇಲ್ಲ. ನೀವೇ ಅದನ್ನು ಬೆಳೆಸ್ಬೇಕು. ಜನಕ್ಕೆ ಅರಿವು ಮೂಡಿಸ್ಬೇಕಾದ್ರೆ ಈ TV ಚಾನಲ್ಸು ಮತ್ತು ಯೂಟ್ಯೂಬರ್ಸು ಈ ಥರನೇ ಮಾಡಬೇಕು. ವಾಟ್ಸಪ್ ಅದು ಇದರಲ್ಲಿ ಕಳಿಸ್ತಾ ಕನ್ನಡದ ಬಗ್ಗೆ ಇನ್ನೂ ಜಾಸ್ತಿ ಬೆಳಿಬೇಕಾದ್ರೆ ಆ ಥರ ಮಾಡಬೇಕು. ಇಲ್ಲಾಂದರೆ ಕಮ್ಮಿ ಆಗಿಬಿಡುತ್ತೆ. 25% ಇರದೆ ಇವಾಗ 25% ಆಗಿಬಿಟ್ಟಿದೆ. 75% ಎಲ್ಲ ಅದರ್ಸ್ ಭಾಷೆನೇ ಮಾತಾಡ್ತಾ ಇದ್ದಾರೆ. 25% ಆಗಿದೆ. ಕನ್ನಡದಲ್ಲಿ ಮಾತಾಡೋದೇ ಇಲ್ಲ. ಇವಾಗ ನಮ್ಮ ಹತ್ರ ಬರೋ ಕಸ್ಟಮರೇ ಒಂದು 75% ಎಲ್ಲ ಹಿಂದಿಯೇ ಮಾತಾಡ್ತಾರೆ. ಬಟ್ ಮಲಯಾಳಿ ಬಂದರು, ತೆಲುಗು ಬಂದರು, ಬರೀ ಹಿಂದಿಯಲ್ಲೇ ವ್ಯವಹರಿಸ್ತಾರೆ. ಅದೇನು ಹಂಗಾಗಿದೆ ಅರ್ಥ ಆಗ್ತಾ ಇಲ್ಲ ನನಗೆ. ಬಟ್ ನಿಮ್ಮಿಂದನೇ ಆಗುತ್ತೆ, ಅದಂತೂ ನಿಜ. ನೀವು ಟ್ರೈ ಮಾಡಿದ್ರೆ ಹಾಗೇ ಆಗುತ್ತೆ. ಕನ್ನಡ ನಮಗೆ ಮುಖ್ಯವಾದ ವಾಹಿನಿ. ಕನ್ನಡವನ್ನು ಹೆಮ್ಮೆಯಿಂದ ನಾವು ಪಡ್ಕೋಬೇಕಷ್ಟೆ. ಖಂಡಿತ ಪಡ್ಕೊಳ್ಳೋ ಥರ ಆಗಿದೆ ಇವಾಗ ಕನ್ನಡ. ಬೇರೆಯವ್ರು ವ್ಯವಹರಿಸ್ಬೇಕು, ನಾವು ಪಡ್ಕೊಳ್ಳೋ ಥರ ಆಗಿದೆ. ತುಂಬ ದುಃಖ ಆಗ್ತಾ ಇದೆ ಅದ್ರ ಬಗ್ಗೆ. ನೀವು ಕೂಡ ಕನ್ನಡ ಮಾತಾಡಿ ಬಂದವರು ಕೂಡ ತಮಿಳಿಯನ್ಸು. ಆ್ಯಕ್ಚುಲಿ ನಮ್ಮ ಮಾತೃಭಾಷೆ ತಮಿಳು. ನಾವು ಓದಿರೋದೆಲ್ಲ ಕನ್ನಡನೇ, ವ್ಯವಹರಿಸಿರೋದು ಕನ್ನಡದಲ್ಲೇ ಎಲ್ಲ. ಬಟ್ ಅದನ್ನು ಇಂಪ್ರೂವ್ ಮಾಡ್ಬೇಕು ಮೇಡಮ್ ಅವರೇ. ಹಿಂಗಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಭಾವುಕರಾಗ್ಬಿಟ್ರ? ಅಯ್ಯೋ ಹೌದು, ಕನ್ನಡ ಅಲ್ಲ, ಬೆಳ್ಬೇಕು ಕನ್ನಡ. ಅಂದ್ರೆ ಏನ್ ಮಾಡೋದು ಸರ್? ಅಂದ್ರೆ ಬಂದ್ಬಿಟ್ಟಿರ್ತಾರೆ, ಬೇರೆ ಜನ ಬರ್ತಾರೆ. ವ್ಯವಹರಿಸ್ಲಿ, ವ್ಯವಹಾರ ಮಾಡಲಿ, ಏನು ತೊಂದರೆ ಇಲ್ಲ. ಕನ್ನಡ ಅಂದರೆ ಹೆಮ್ಮೆ ಇರಬೇಕು. ಯಾರು
ನಮ್ಮ ಮಣ್ಣು, ನಮ್ಮ ನೀರು, ನಮ್ಮ ಜಲ, ನಮ್ಮ ಇದು ಅಂತ ಅದು ವ್ಯವಹರಿಸ್ಬೇಕು. ಅಂದ್ರೆ ಇವಾಗ ನಮ್ಮಲ್ಲಿ ಕೂಡ ಕಡಿಮೆ ಆಗ್ಬಿಟ್ಟಿದ್ರೆ ಸರ್ ಜನ ಆತರ. ಕಡಿಮೆ ಅಂತಲ್ಲ, ಕನ್ನಡ ಬಂದ್ರು ಕೂಡ ಇಂಗ್ಲಿಷ್ ನಲ್ಲಿ ಹಿಂದಿನಲ್ಲಿ ಮಾತಾಡಿ. ಇಂಗ್ಲೀಷು ಹಿಂದಿನೇ ಜಾಸ್ತಿ ಆಗಿರೋದು, ಬಾಕಿ ಭಾಷೆ ಇಲ್ಲಿ ಏನು ಆಟ ಆಡ್ತಾ ಇಲ್ಲ. ಈ ಹಿಂದಿ ತುಂಬ ಆಗ್ಬಿಟ್ಟಿದೆ. 50% ಹಿಂದಿ ಆಗಿದೆ, ಒಂದು 10% ಇಂಗ್ಲೀಷು ಜಾಸ್ತಿ ಇದು ಮಾಡಲ್ಲ. ಬಟ್ ಹಿಂದಿ ಜಾಸ್ತಿ ಆಗಿದೆ. ಎಲ್ಲರೂ ಬಂದರೂ ಹಿಂದಿಯಲ್ಲೇ ಕೇಳ್ತಾರೆ. ಅದೇನಂತ ನನಗೆ ಅರ್ಥ ಆಯ್ತಾ ಇಲ್ಲ. ಭಾವುಕರಾಗ್ಬೇಡಿ, ನಾವಿರೋವರೆಗೂ, ಕನ್ನಡ ಇರೋವರೆಗೂ, ಕರ್ನಾಟಕ ಇರೋವರೆಗೂ ಕನ್ನಡಿಗನೇ ಸಾರ್ವಭೌಮ. ಆಯ್ತಾ? ಅಳ್ಬೇಡಿ, ಕಣ್ಣೂರು ಸ್ವಲ್ಪ ಚುಚ್ಚೋ. ಇಷ್ಟಕ್ಕೆಲ್ಲ ನೀವು ಹಿಂಗ ಇಷ್ಟಕ್ಕೆಲ್ಲ ಅಯ್ಯೋ ಬಿಡಿ, ಹೋಗ್ಲಿ, ಆಯ್ತು, ಸರಿ, ಥ್ಯಾಂಕ್ಸ್. ನೀವು ಬೆಳೆಸ್ಬೇಕು ಇವಾಗ ನಮ್ಮಂತ. ಇವಾಗ ನಾವು ಮಾತ್ರ ಅಲ್ಲ, ನೀವು ಕೂಡ ಸಾಥ್ ಕೊಡ್ಬೇಕು. ಬಂದವ್ರ ಹತ್ರ ಕನ್ನಡ ಮಾತ್ರ ಮಾತಾಡಿ, ಕನ್ನಡ ಬಿಟ್ಟು ಬೇರೆ ಯಾವ್ದು ಮಾತಾಡ್ಬೇಡಿ. ಸಪೋರ್ಟ್ ಬರಲ್ಲ ಮೇಡಮ್ ಅವರೇ. ಸಪೋರ್ಟು ಇವಾಗ ಒಂದು ಪೊಲೀಸ್ ಅವನೇ ಆಗಲಿ, ಅವರು ಯಾವ ವ್ಯವಹರಿಸ್ಕೊಂಡು ಹೋಗ್ಲಿ, ನಿಮ್ಗೆ ಏನೋ ಅಂತಾರೆ. ಅದು ಸಪೋರ್ಟ್ ಇರಲ್ಲ. ನಮ್ಗೆ 10 ಜನ ಸಪೋರ್ಟ್ ಇದ್ರೆ ನಾವು ಏನು ಬೇಕಾದ್ರೆ ಮಾಡ್ಬೋದು. ಇದು ನೋಡಿ, ಇದು ಕನ್ನಡ ಕಟ್ಟೆ, ಇದು ಪಕ್ಕದಲ್ಲಿ ಇಲ್ಲಿದೆ ನೋಡಿ. ಕನ್ನಡ ಕಟ್ಟೆ ಡೈಲಿ ಊಟ ಹಾಕ್ತೀವಿ, ಫ್ರೀ ಊಟ ಡೈಲಿ ಹಾಕ್ತಾರೆ, ಫ್ರೀ ಊಟ ಇರುತ್ತೆ. ಬಟ್ ಕನ್ನಡದಲ್ಲಿ ವ್ಯವಹರಿಸ್ಬೇಕು. ಅಲ್ಲಿ ಕನ್ನಡನೇ ಮಾಡೋದು, ಮಾತಾಡೋದು, ವ್ಯವಹರಿಸೋಲ್ಲ ಕನ್ನಡನೇ ಅಲ್ಲಿ. ಬಟ್ ಆ ಥರ ನಾವು ಹೇಳಿದ್ರೆ ನಮ್ಗೆ ಸಪೋರ್ಟ್ ಯಾರೂ ಇರಲ್ಲ. ಬಟ್ ನಿಮ್ಮಂಥವ್ರು ಸಪೋರ್ಟ್ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಾವು. ಖಂಡಿತ ಸರ್, ನೀವಂತೂ ಬೇಜಾರಾಗ್ಬೇಡಿ. ಕರ್ನಾಟಕದಲ್ಲಿ ಇರೋವರೆಗೂ ನಾವೆಲ್ರಿಗೂ ಕನ್ನಡಿಗನೇ ಸಾರ್ವಭೌಮ. ನಾವೇ ಅಂದ್ರೆ ಎಲ್ಲರ ಬಾಯಲ್ಲೂ ನಾವು ಕನ್ನಡ ಮಾತಾಡ್ಸೋಣ, ಆಯ್ತಾ? ಮಾತಾಡಿಸ್ಬೇಕು. ಬೇರೆ ಭಾಷೆ ಮಾತಾಡೋರು ಕೂಡ ಕನ್ನಡ ಮಾತಾಡ್ಬೇಕು. ಓಕೆ, ಡೀಲ್? ಅಳ್ಬೇಡಿ ಬಿಡಿ, ಆಯ್ತು, ಹೋಗ್ಲಿ, ಬಾಯ್.